ಇನ್ನು ಸುಪ್ರೀಂ ಕೋರ್ಟ್ ಆದೇಶದ ನಂತರವೂ ಸಹ ಜೈಲುಗಳಲ್ಲಿ ಅಕ್ರಮ ನಿಲ್ತಾ ಇಲ್ಲ. ಜೈಲಿನಲ್ಲಿ ರಾಜಾತಿಥ್ಯಕ್ಕೆ ಕಡಿವಾಣ ಹಾಕಿ ಆದೇಶವನ್ನು ಹೊರಡಿಸಿದೆ ಸುಪ್ರೀಂ ಕೋರ್ಟ್. ಆದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಸಹ ಕ್ಯಾರೆ ಅನ್ನದೇ ರಾಜಾತಿಥ್ಯ ಎಗ್ಗಿಲ್ಲದೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ನಂತರವೂ ಸಹ ಜೈಲುಗಳಲ್ಲಿ ಅಕ್ರಮ ನಿಲ್ತಾ ಇಲ್ಲ. ಜೈಲಿನಲ್ಲಿ ರಾಜಾತಿಥ್ಯಕ್ಕೆ ಕಡಿವಾಣ ಹಾಕಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಆದರೆ ಸುಪ್ರೀಂ ಆದೇಶಕ್ಕೂ ಕ್ಯಾರೆ ಅನ್ನದೇ ರಾಜಾತಿಥ್ಯ ಎಗ್ಗಿಲ್ಲದೆ ನಡೀತಾ ಇದೆ. ಶಿವಮೊಗ್ಗದ ಸೋಗಾನೆ ಕೇಂದ್ರ ಕಾರಾಗೃಹದಲ್ಲಿ ರಾಜಾತಿಥ್ಯವನ್ನು ನೀಡಲಾಗ್ತಾ ಇರತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಶಿವಮೊಗ್ಗದ ಜೈಲಿನ ಆವರಣದಲ್ಲಿ ಟೇಪ್ ಸುತ್ತಿರುವಂತಹ ಪ್ಯಾಕ್ ಒಂದು ಪತ್ತೆಯಾಗಿದೆ. ಭದ್ರತಾ ವಿಭಾಗದ ಬೀಗ ಮುದ್ರೆಯ ಸಮಯದಲ್ಲಿ ಒಳ ಆವರಣದಲ್ಲಿ ಪ್ಯಾಕ್ ಪತ್ತೆಯಾಗಿದೆ. ಒಂದು ಮೊಬೈಲ್, 3 ಕಟ್ಟು ಬೀಡಿ, 3 ಸಿಗರೆಟ್ ಪ್ಯಾಕು, ಚಾರ್ಜಿಂಗ್ ಕೇಬಲ್ಗಳು ಈ ಒಂದು ಸುತ್ತಿರ್ತಕ್ಕಂಥ ಪ್ಯಾಕ್ನಲ್ಲಿ ಸಿಕ್ಕಿದೆ. ನೋಡಿ, ಸುಪ್ರೀಂ ಕೋರ್ಟ್ ಆದೇಶದ ನಂತರವೂ ಸಹ ಜೈಲುಗಳಲ್ಲಿ ಅಕ್ರಮ ಅನ್ನೋದು ನಿಲ್ತಾ ಇಲ್ಲ. ಜೈಲಿನಲ್ಲಿ ರಾಜಾತಿಥ್ಯಕ್ಕೆ ಕಡಿವಾಣ ಹಾಕಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದ್ರು ಸಹ ಸುಪ್ರೀಂ ಆದೇಶಕ್ಕೂ ಕ್ಯಾರೆ ಅನ್ನದೇ ಎಗ್ಗಿಲ್ಲದೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಶಿವಮೊಗ್ಗದ ಸೋಗಾನೆ ಕೇಂದ್ರ ಕಾರಾಗೃಹದಲ್ಲಿ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಶಿವಮೊಗ್ಗದ ಜೈಲಿನ ಆವರಣದಲ್ಲಿ ಟೇಪ್ ಸುತ್ತಿದ ಪ್ಯಾಕ್ ಒಂದು ಸಿಕ್ಕಿದೆ. ಭದ್ರತಾ ವಿಭಾಗದ ಬೀಗ ಮುದ್ರೆಯ ಸಮಯದಲ್ಲೇ ಈ ಒಂದು ಪ್ಯಾಕ್ ಸಿಕ್ಕಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಅದನ್ನು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದು ಮೊಬೈಲ್ ಸಿಕ್ಕಿದೆ, 3 ಕಟ್ಟು ಬೀಡಿ ಸಿಕ್ಕಿದೆ, 3 ಸಿಗರೆಟ್ ಪ್ಯಾಕ್ ಸಿಕ್ಕಿದೆ, ಚಾರ್ಜಿಂಗ್ ಕೇಬಲ್ ಸಿಕ್ಕಿದೆ. ಯಾವುದೋ ಪಾರ್ಸಲ್ಗೆ ಹೋಗೋ ರೀತಿಯಲ್ಲಿ ನೀವು ಇದನ್ನು ಪ್ಯಾಕ್ ಮಾಡಿದ್ದಾರೆ. ಅದನ್ನು ನೇರವಾಗಿ ಜೈಲಿನ ಒಳಗಡೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.